ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ನಾನಿವತ್ತು ರವೆ ಉಂಡೆ ಮಾಡ್ತಾಯಿದ್ದೀನಿ. ಮಳೆ ಬರ್ತಾ ಇರೋ ಕಾರಣ ಸ್ಕೂಲೆಲ್ಲ ರಜೆ ಇದೆ. ಅಮ್ಮ ಏನಾದರೂ ತಿಂಡಿ ಬೇಕು ಅಂತ ನನ್ನ ಮಗ ಕೇಳ್ತಾ ಇದ್ದ. ಹಾಗಾಗಿ ಸಿಂಪಲಾಗಿ ದಿಢೀರಾಗಿ ಫಟಾಫಟ್ ಅಂತ ಒಂದು 10 ನಿಮಿಷದಲ್ಲಿ ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ಮೊದಲನೇದಾಗಿ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ, ದ್ರಾಕ್ಷಿ, ಗೋಡಂಬಿ, ನಿಮಗೆ ಬೇಕಾಗಿರೋ ನಟ್ಸ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆದಷ್ಟು ತುಪ್ಪನೇ ಬಳಸಿ ಮಾಡೋದ್ರಿಂದ ರವೆ ಉಂಡೆ ಟೇಸ್ಟು ಮತ್ತು ಆ ಘಮ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 2-3 ದೊಡ್ಡ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ದ್ರಾಕ್ಷಿ, ಒಂದು ಸ್ವಲ್ಪ ಗೋಡಂಬಿನ ಕೂಡ ತುಪ್ಪದಲ್ಲೇ ಹಾಕ್ಕೊಂಡು ಡೈರೆಕ್ಟು ನಾನು ರವೆನೇ ಇದ್ರ ಜೊತೆನೇ ಹುರ್ಕೋತೀನಿ. ಈ ರೀತಿ ಮಾಡೋದ್ರಿಂದ ದ್ರಾಕ್ಷಿ ಗೋಡಂಬಿನೂ ಕರೆಕ್ಟಾಗಿ ಚೆನ್ನಾಗಿ ಫ್ರೈ ಆಗಿರುತ್ತೆ. ನಂತರ ಒಂದು ಅರ್ಧ kg ಆಗೋಷ್ಟು ರವೆ ತಗೋತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರೋ ರವೆ ಬಂದು ಮೀಡಿಯಮ್ ಬಾಂಬೆ ರವಾದಲ್ಲಿ ರವೆ ಉಂಡೆ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಆದಷ್ಟು ಚಿರೋಟಿ ರವೆಯಲ್ಲೂ ಮಾಡಬಾರ್ದು, ಬನ್ಸಿ ರವೆ, ದಪ್ಪ ರವೆ ಆ ರೀತಿಯಲ್ಲೂ ಮಾಡಬಾರ್ದು. ಮೀಡಿಯಮ್ ಬಾಂಬೆ ರವೆಯಲ್ಲಿ ರವೆ ಉಂಡೆ ಮಾಡೋದ್ರಿಂದ ರವೆ ಉಂಡೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ತುಪ್ಪದಲ್ಲೇ ದ್ರಾಕ್ಷಿ, ಗೋಡಂಬಿ, ರವೆಯನ್ನು ಮಿನಿಮಮ್ ಅಂದರೂ ಒಂದು 5 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಇದೊಂದು ಹುರ್ಕೊಳ್ಳೋದೊಂದೇ ಮೇನ್ ಪ್ರೊಸೀಜರ್ ಇದ್ರದ್ದು. ನಂತರ ಇದು ಉರಿಯೋ ಅಷ್ಟರಲ್ಲೇ ನಾನಿಲ್ಲಿ ಒಂದು ತೆಂಗಿನಕಾಯಿನ, ಒಂದು ಅರ್ಧ ಹೋಳು ತೆಂಗಿನಕಾಯಿನ ಮಿಕ್ಸರಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಒಂದು 5 ನಿಮಿಷ ಈ ರೀತಿ ಚೆನ್ನಾಗಿ ಹುರ್ಕೊಂಡಾದ ನಂತರ ಇದಕ್ಕೆ ಹಾಕಿ ಇನ್ನೊಂದು 5 ನಿಮಿಷಗಳ ಕಾಲ ಹೀಗೆ ಹುರ್ಕೋತೀನಿ. ಒಂದು 2-3 ನಿಮಿಷಗಳ ಕಾಲ ಹುರಿದ್ರೂ ಸಾಕು. ನೋಡಿಕೊಂಡು ಮೀಡಿಯಮ್ ಉರಿಲಿ ಕೈ ಬಿಡದೇ ಇದ್ದಂಗೆ ಆದಷ್ಟು ಹುರ್ಕೋಬೇಕು. ಘಮ ಚೆನ್ನಾಗಿ ಬರೋವರೆಗೂ ಈ ರೀತಿ ಹುರಿತಾನೆ ಇರಬೇಕು. ಇದಿಷ್ಟೇ ರವೆ ಉಂಡೆಗೆ ಫಾಲೋ ಮಾಡಬೇಕಾಗಿರೋ ಇನ್ಸ್ಟ್ರಕ್ಷನ್ಸು. ನೋಡಿ, ನಾನಿಲ್ಲಿ ಹೇಳಿದ್ನಲ್ಲ, ತೆಂಗಿನಕಾಯಿ ಒಂದು ಅರ್ಧ ಹೋಳಾಗೋಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಪುಡಿ ಮಾಡಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಇದರಲ್ಲೇ ಹುರ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸಕ್ಕರೆ ಹಾಕೋದು, ಕಾದಿ ಸ್ವಲ್ಪ ಬೆಚ್ಚಗಿರೋ ಹಾಲು ಹಾಕ್ಕೊಂಡು ಉಂಡೆ ಕಟ್ಕೊಳ್ಳೋದು. ಇಷ್ಟೇ ರವೆ ಉಂಡೆ. ಸಿಂಪಲಾಗಿ ಫಟಾಫಟ್ ಅಂತ ಒಂದು 10-15 ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ. ಚೆನ್ನಾಗಿ ಇದೆಲ್ಲ ಹುರಿದಾದ್ಮೇಲೆ ನಾನು ಹಾಲು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ತೀನಿ. ಈ ಥರ ಆರೋಗ್ಯಕರವಾಗಿರೋಂಥ ರೆಸಿಪೀಸ್ನ ನಮ್ಮ ಮಕ್ಕಳಿಗೆ ನಾವು ಆಗಾಗ ಮಾಡಿ ಕೊಡೋದ್ರಿಂದ ಅವ್ರಿಗೂ ನಮ್ಮ ಹಳೆ ಕಾಲದ ಅಡುಗೆ ಪದ್ಧತಿಗಳ ಒಂದು ರೂಢಿ ಇದ್ದೇ ಇರುತ್ತೆ. ಅದನ್ನು ಬಿಟ್ಟು ನಾವು ಯಾವಾಗಲೂ ಮಕ್ಕಳು ಅಳ್ತಾ ಇರ್ತಾರೆ ಅಂತ ಚಾಕ್ಲೇಟು, ಪಿಜ್ಜಾ, ಬರ್ಗರ್ ಈ ರೀತಿಯನ್ನೇ ಅಭ್ಯಾಸ ಮಾಡಿಬಿಟ್ರೆ ಅವ್ರಿಗೆ ಮುಂದೆ ಅದೇ ಒಂದು ಇದರಲ್ಲಿ ಬಂದುಬಿಡ್ತಾರೆ. ಇಂಥದ್ದನ್ನೆಲ್ಲ ಅವ್ರು ಇಷ್ಟಪಟ್ಟು ತಿನ್ನೋದೇ ಇಲ್ಲ. ಹಾಗಾಗಿ ಆಗಾಗ ಬಿಡುವಿದ್ದಾಗ, ಸಮಯ ಸಿಕ್ಕಿದಾಗ ಈ ರೀತಿಯೆಲ್ಲ ಹಳೆ ಕಾಲದ ನಾವು ಇಷ್ಟಪಟ್ಟು ತಿಂತಾ ಇದ್ದಂತಹ ಈ ರೀತಿ ಸಣ್ಣ ಪುಟ್ಟ ಒಂದು ರೆಸಿಪೀಸ್ನ ಮಕ್ಕಳಿಗಾಗಿ ಮಾಡಿಕೊಡೋದ್ರಿಂದ ಅವ್ರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ. ಹಾಗೆ ನಮಗೂ ಕೂಡ ನಮ್ಮ ರೂಢಿ ಪದ್ಧತಿಗಳ ಅಡುಗೆಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಒಂದು ಹೆಮ್ಮೆ ಕೂಡ ಇರುತ್ತೆ. ಏನಂತೀರಾ? ಈ ರೀತಿ ಉಂಡೆ ಕಟ್ಕೊಂಡು ನನ್ನ ಮಗನೂ ಪಕ್ಕ ಕೂತ್ಕೊಂಡಿದ್ದ. ಮೊಬೈಲ್ ನೋಡಬೇಕು ಅಂತ ಹಠ ಮಾಡ್ತಾಯಿದ್ದ. ಹೋಗ್ಲಿ ಕೆಲಸ ಮಾಡ್ತಾಯಿದ್ನಲ್ಲ ಅಂತ ಹಾಕ್ಕೊಟ್ಟೆ. ಕೆಲಸ ಮಾಡುವಾಗ ಮೊಬೈಲ್ ಹಾಕೊಂಡು ಕೊಟ್ಬಿಡ್ತೀವಿ. ಆಮೇಲೆ ಮೊಬೈಲ್ ನೋಡಬೇಡ ಅಂತ ನಾವೇ ಸ್ಟ್ರಿಕ್ಟ್ ಮಾಡ್ತೀವಿ. ಎಷ್ಟು ಸರಿ ನಮ್ಮದು ಅಲ್ವಾ? ಅವನು ಉಂಡೆ ಕಟ್ಟು ಅಂದೆ, ಆಮೇಲೆ ಸ್ವಲ್ಪ ಮೊಬೈಲ್ ನೋಡಿ ಆಫ್ ಮಾಡಿ ಎತ್ತಿಕ್ಕಿ ಅವನು ಕೂಡ ನನ್ನ ಜೊತೆ ಹೆಲ್ಪ್ ಮಾಡ್ದ. ಆದರೆ ವೀಡಿಯೋಸ್ ಕ್ಲಿಪ್ಪಿಂಗ್ಸು ಸರಿಯಾಗಿ ರೆಕಾರ್ಡ್ ಆಗಿರೋದೇ ಇರೋ ಕಾರಣ ನಾನು ಅದನ್ನಿಲ್ಲಿ ಶೇರ್ ಮಾಡೋಕ್ಕಾಗಲಿಲ್ಲ. ಇಷ್ಟೇ ಇವತ್ತಿನ ರವೆ ಉಂಡೆ ರೆಸಿಪಿ. ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ನೀವು ಕೂಡ ಮಕ್ಕಳಿಗೆ ರಜೆ ಇದ್ದಾಗ ಈ ರೀತಿ ಅಮ್ಮನ ಪ್ರೀತಿಯ ರವೆ ಉಂಡೆಯನ್ನು ಮಾಡಿ ಮಕ್ಕಳಿಗೆ ತಿನ್ನಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್. ಥ್ಯಾಂಕ್ ಯು.